ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಒಂದು ಚಿಕ್ಕ ಒಂದು ಮಿನಿ ವ್ಲಾಗ್ ಥರ ಇದೆ. ಸೊ ಯಾರೂ ಏನು ಅಂದ್ಕೋಬೇಡಿ, ಎರಡೆರಡು ದಿನ ಗ್ಯಾಪ್ ಕೊಟ್ಟು ಈ ಥರ ವ್ಲಾಗ್ಸ್ ಆಗ್ತಾರಲ್ವ, ಚಿಕ್ಕ ವ್ಲಾಗ್ಸ್ ಅಂತ ಹೇಳಿ. ಈ ಮಧ್ಯೆ ತುಂಬಾ ಬ್ಯುಸಿ ಆಗಿಬಿಟ್ಟೆ. ಮತ್ತು ಸ್ವಲ್ಪ ಮಕ್ಕಳಿಗೆ ಹುಷಾರಿರಲಿಲ್ಲ, ಹಾಗಾಗಿ ಅವ್ರನ್ನ ನೋಡ್ಕೊಳೋದ್ರಲ್ಲಿ ಬ್ಯುಸಿ ಆಗೋದೆ. ಜಸ್ಟ್ ಈಗ ತಾನೇ ಪೂಜೆ ಮುಗೀತು. ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿ ಮುಗಿಸಿದ್ದೀನಿ. ಹೂವು ಕೂಡ ಇರಲಿಲ್ಲ, ಹಾಗಾಗಿ ಗಿಡದಲ್ಲಿರೋಂಥ ಹೂವುಗಳನ್ನೇ ತೊಗೊಂಬಂದಿಟ್ಬಿಟ್ಟು ಪೂಜೆನ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಏನು ನೈವೇದ್ಯಕ್ಕೇನೂ ಇರಲಿಲ್ಲ, ಹಾಗಾಗಿ ಅಷ್ಟನ್ನು ಜಸ್ಟ್ ಹಂಗೇ ದೀಪ ಹಚ್ಚಿ ಎಲ್ಲ ಹೂವು ಇಟ್ಬಿಟ್ಟು ಪೂಜೆ ಮಾಡಿದೆ. ಹಾಗೆ ಇಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಮಲ್ಕೊಂಡಿದ್ದಾರೆ. ಇಬ್ರಿಗೂ ಕೂಡ ಹುಷಾರಿಲ್ಲ, ಹಾಗಾಗಿ ಇಬ್ಬರು ಕೂಡ ಇನ್ನೂ ಮಲ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಅಮ್ಮ ಹೊರಗಡೆ ನೀರು ಹಾಕ್ತಾ ಇದ್ದಾರೆ. ಮನೆ ಬಾಗಿಲಲ್ಲಿ ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೀನಿ. ದೀಪ ಇಡ್ತಾ ಇದ್ವಿ, ಬಟ್ ಏನಂದರೆ ಸ್ವಲ್ಪ ಈಗ ಮಳೆಗಾಲ ಆಗಿರೋದ್ರಿಂದ ಮಳೆ ಕೂಡ ಯಾವಾಗ ಬೇಕು ಆವಾಗಲೇ ಬರ್ತಾಯಿದೆ. ಮತ್ತು ಇನ್ನೊಂದು ಏನಂದರೆ ಸ್ವಲ್ಪ ಗಾಳಿ ಜಾಸ್ತಿ ಬೀಸುತ್ತೆ. ನಾವು ದೀಪ ಹಚ್ಚಿದ್ದು ಕೂಡ ಇಲ್ಲಿ ಉಳಿಯೋಲ್ಲ. ಅದಕ್ಕಂತ ಹೇಳಿ ನಾನು ದೀಪನೂ ಕೂಡ ಇಟ್ಟಿಲ್ಲ ಹೊರಗಡೆ. ಇಲ್ಲಿ ನೋಡಿ ನನ್ನ ಮಗಳು ಮತ್ತು ನಮ್ಮ ಮನೆಯವರಿಬ್ಬರು ಮಲ್ಕೊಂಡಿದ್ದಾರೆ. ನನ್ನ ಮಗ ಸ್ಕೂಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದ. ಸೊ ಅವನಿಗೆ ಇವತ್ತು ಈ ವಿಡಿಯೋ ಬಂದು ಸಾಟರ್ಡೆ ವಿಡಿಯೋ. ಸಾಟರ್ಡೆ ಅವನಿಗೆ ನ್ಯೂಡಲ್ಸ್ ಬೇಕು ಅಂತ ಕೇಳ್ತಾ ಇದ್ದ, ಹಾಗಾಗಿ ನ್ಯೂಡಲ್ಸ್ ತೊಗೊಂಬಂದು ಅವನಿಗೆ ನ್ಯೂಡಲ್ಸ್ ಮಾಡಿಕೊಡ್ತಾ ಇದ್ದೀನಿ. ಪ್ರತಿ ಸಲ ಮಾಡಲ್ಲ, ಏನೋ ಇವಾಗ ಕೇಳಿದ್ನಲ್ಲ ಅಂತ ಒಂದು ಕಾರಣಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದೊಂದು 2 ತಿಂಗಳಾಗೋಯಿತು. 2 ತಿಂಗಳಾದಮೇಲೆ ನಾನು ಮಾಡ್ತಾ ಇರೋದು. ನಾನು ಪದೇ ಪದೇ ಮಾಡಿಕೊಡೋದಿಲ್ಲ. ಅವ್ರು ತುಂಬ ಹಠ ಮಾಡ್ತಾರೆ ಮಾಡಿಕೊಡು ಅಂತ ಹೇಳಿ. ಮಕ್ಕಳಿಗೆ ಇದೆ ಅಲ್ವಾ ಟೇಸ್ಟು. ಸೊ ನಮ್ಮ ಮನೇಲಿ ಯಾವುದೇ ರೀತಿ ಹೆಲ್ದಿ ಫುಡ್ ಮಾಡಿದರೂ ಕೂಡ ಅವ್ರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರದ ಫುಡ್ ಅಂದರೆ ಬೇಗನೆ ಇಷ್ಟ ಆಗುತ್ತೆ, ಬೇಗನೆ ಹ್ಯಾಪಿ ಆಗಿಬಿಡ್ತಾರೆ ಈ ಥರದ್ದು ಮಾಡಿಕೊಟ್ಬಿಟ್ರೆ. ಸೊ ಅವನಿಗೋಸ್ಕರ ಇವಾಗ 5 ರೂಪಾಯಿ ಪ್ಯಾಕೆಟ್ ಬರುತ್ತಲ್ವ, 1 2 3 ನ್ಯೂಡಲ್ಸ್ ಪ್ಯಾಕೆಟು, ಅದನ್ನು ತೊಗೊಂಬಂದಿದ್ದೆ. ಇವಾಗ ಅದನ್ನು ಹಾಕಿ ಅವನಿಗೆ ನೂಡಲ್ಸ್ ಮಾಡಿಕೊಡ್ತಾ ಇದ್ದೀನಿ. ಇದರಲ್ಲಿ ಏನಿಲ್ಲ, ಸ್ವಲ್ಪ ಇದು ಅರ್ಧ ಟೊಮೆಟೊ ಇರುತ್ತಲ್ವ, ಅದನ್ನು ಕಟ್ ಮಾಡಿ ಹಾಕಿ ಎಣ್ಣೆ ಒಳಗಡೆ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಮತ್ತು ಮ್ಯಾಗಿ ಮಸಾಲ ಪೌಡರ್ ಬರುತ್ತಲ್ವ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ಮ್ಯಾಗಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸ್ಕೊಂಬಿಟ್ರೆ ನ್ಯೂಡಲ್ಸ್ ರೆಡಿ ಆಗುತ್ತೆ. ಚೆನ್ನಾಗಿರುತ್ತೆ ಟೇಸ್ಟು. ನನಗೂ ಕೂಡ ತುಂಬಾ ಇಷ್ಟ. ನಾನು ಕೂಡ ತುಂಬ ತಿಂತಾಯಿದ್ದೆ ಮೊದಲೆಲ್ಲ. ಇವಾಗ ಅದ್ರ ಬಗ್ಗೆ ಎಲ್ಲ ಗೊತ್ತಾದಾಗಿಂದನೂ, ಅಂದರೆ ಜಾಸ್ತಿ ತಿನ್ನಬಾರ್ದು, ತಿಂದರೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ನನಗೆ ಗೊತ್ತಾದಾಗಿಂದನೂ ಕೂಡ ನನಗೆ ಅದನ್ನು ಬಿಟ್ಟಿದ್ದೀನಿ. ನಂತರ ಯಾರಾದರೂ ತಿಂತಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಯಾಕಂದರೆ ಡೈಲಿ ಮಧ್ಯಾಹ್ನದ ಊಟನೇ ನನಗಿದು ನ್ಯೂಡಲ್ಸ್ ಆಗಿತ್ತು. ಆ ಥರ ತಿಂತಾಯಿದ್ದೆ. ಇವಾಗ ನನ್ನ ಮಗಳನ್ನ ಕರ್ಕೊಂಡು ಹಾಸ್ಪಿಟಲ್ ಹತ್ರ ಬಂದೆ. ಸೊ ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟರ್ಗೋಸ್ಕರ. ನಮ್ಮ ಮನೆಯವರು ಇಲ್ಲೇ ಹೋಗಿ ಬರ್ತೀನಿ, ಇಲ್ಲೇ ವೆಯ್ಟ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಹೋದರು. ನಾನು ಭ್ರಮರ ಇಲ್ಲೇ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಜ್ವರ ಇತ್ತು. ಮತ್ತು ಇದು ನನ್ನ ಒಂದು ಕನಸು ಅಂತ ಹೇಳ್ಬೋದು. ಕನಸು ಅನ್ನೋದಕ್ಕಿಂತ ತುಂಬ ಇಷ್ಟ. ಇದನ್ನು ತೊಗೋಬೇಕಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ. ಇಯರ್ಬಡ್ಸ್ ಅಂತಾರಲ್ವ, ಸೊ ಅದನ್ನು ತೊಗೊಂಡೆ. ತುಂಬ ಹ್ಯಾಪಿ ಆಗೋದೆ ನಾನು. ಈ ವಿಡಿಯೋ ಇವತ್ತಿಂದು, ಅಂದರೆ ಸೋಮವಾರದ ವಿಡಿಯೋ. ಸೊ ಶನಿವಾರದ್ದು ಸ್ವಲ್ಪ ವಿಡಿಯೋ, ಸೋಮವಾರ ಸ್ವಲ್ಪ ವಿಡಿಯೋ, ಎರಡೂ ಮಿಕ್ಸ್ ಮಾಡಿ ನಾನು ಇವತ್ತು ನಿಮ್ಮ ಜೊತೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದು ಇಲ್ಲೇ ಮನೆ ಹತ್ರನೇ, ಮನೆ ಹತ್ರ ಅನ್ನೋದಕ್ಕಿಂತ ನಮ್ಮೂರಲ್ಲೇ ತೊಗೊಂಡಿದ್ದು. ಆನ್ಲೈನಲ್ಲಿ ಏನಲ್ಲ, ಆನ್ಲೈನಲ್ಲಿ ಇನ್ನೂ ರೇಟ್ ಕಡಿಮೆ ಇದೆ ಅಂತೆಲ್ಲ ತೋರಿಸಿದ್ರು. ಬಟ್ ಏನಂದರೆ ವಾರಂಟಿ ಕಾರ್ಡ್ ಅದೆಲ್ಲ ಸಿಗುತ್ತೋ ಇಲ್ವೋ ಅನ್ನೋದೊಂದು, ಮತ್ತು ಡೈರೆಕ್ಟಾಗಿ ಹೋಗಿ ತೊಗೊಂಡ್ರೆ ನಮ್ಮ ಕಣ್ಣೆದುರಿಗೆ ಚೆಕ್ ಮಾಡಿಕೊಡ್ತಾರಲ್ಲ ಅಂತಂದೇಳಿ ತೊಗೊಂಡೆ. ತುಂಬ ಚೆನ್ನಾಗಿದೆ ಇಯರ್ಬಡ್ಸು. ಇದು ಬೋಟ್ ಕಂಪ್ನಿದು. ನನಗಂತೂ ಸಖತ್ ಇಷ್ಟ ಆಯಿತು. ಅವರು ನಮಗೆ ಹೇಳಿದ್ದು 1800 ಹೇಳಿದರು. ನಾವು 1200 ಕೊಟ್ಟು ತೊಗೊಂಬಂದ್ವಿ. ಕೊಡ್ಬೋದಾ ಅಥವಾ ಇಲ್ವಾ ಕಾಮೆಂಟ್ ಮಾಡಿ ಹೇಳಿ. ನನಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಮನೆಯವರು ಇವತ್ತು ನನಗೆ ಇದನ್ನು ಕೊಡಿಸಿದ್ರು. ತುಂಬ ದಿನದಿಂದ ಆಸೆ ಪಡ್ತಾಯಿದ್ದೆ. ಸೊ ಇವತ್ತು ಕೊಡಿಸ್ತೀನಿ ತೊಗೋ ಅಂತ ಹೇಳ್ಬಿಟ್ಟು ಕೊಡಿಸಿದ್ರು. ನನಗಂತೂ ಫುಲ್ ಹ್ಯಾಪಿ ಆಗೋದೆ. ನಾನು ಮಾತ್ರ ಸಖತ್ ಕ್ಯೂಟಾಗಿದೆ. ಮಳೆ ಬೇರೆ ಬರ್ತಾಯಿತ್ತು. ಜಸ್ಟು ಅಂಗಡಿಯಿಂದ ಬಂದ ತಕ್ಷಣ ವಿಡಿಯೋ ಮಾಡ್ತಾಯಿದ್ದೀನಿ. ಹೊರಗಡೆ ಹೋಗಿದ್ದೆ, ದೇವಸ್ಥಾನಕ್ಕೆ ಹೋಗಿ ಹಾಗೆ ಮನೆಗೆ ಬರ್ಬೇಕಾದ್ರೆ ತೊಗೊಂಡು ಮನೆಗೆ ಬಂದೆ. ಸೊ ತಲೆ ಮೇಲೆ ಅದಕ್ಕೇ ಬಟ್ಟೆ ಇದ್ದಿದ್ದು. ಫುಲ್ ಮಳೆ ಬರ್ತಾಯಿತ್ತಲ್ಲ, ತಲೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಅಂತ ಹೇಳಿ ಅದನ್ನ ಹಾಕ್ಕೊಂಡಿದ್ದೆ ವೇಲ್ನ. ಸಖತ್ ಕ್ಯೂಟಾಗಿದೆ. ನನಗಂತೂ ಇದನ್ನು ಆರಾಮ್ಸೆ ಕ್ಯಾರಿ ಮಾಡ್ಬೋದು. ಮತ್ತು ಚಾರ್ಜಿಂಗು ಇಡೋವಂಥದ್ದು ಎಲ್ಲ ಹೇಳಿದರು, ಹೇಗೆ ಏನಂತ. 10 ನಿಮಿಷ ಚಾರ್ಜ್ ಮಾಡಿದ್ರೆ 2 ಅವರ್ಸ್ ಮಾತಾಡ್ಬೋದು ಅಂತ ಹೇಳಿದರು. ಸಖತ್ತಾಗಿದೆ, ಸಖತ್ ಕ್ಯೂಟಾಗಿದೆ. ಎಲ್ಲ ಫೋನಲ್ಲಿ ನೋಡ್ತಾ ಇದ್ದೆ,
ಯಾರಾದರೂ ಬೇರೆಯವ್ರು ತೊಗೊಂಡಿದ್ದು ನೋಡ್ತಾ ಇದ್ದೆ. ನಾನು ಯಾವಾಗ ಈ ಥರ ತೊಗೊಳೋದು ಅಂತ ಹೇಳಿ ವೇಟ್ ಮಾಡ್ತಾಯಿದ್ದೆ. ಫೈನಲಿ ಆ ದಿನ ಇವತ್ತೇ ಬಂತು. ಅದರಲ್ಲಿ ಸೋಮವಾರ ಅನ್ನೋದು ಒಂದು ಸೆಂಟಿಮೆಂಟ್ ನಮಗೆ. ಸೋಮವಾರ ದಿವಸ ನಾವು ಏನು ಕೆಲಸ ಮಾಡಿರೋ ಅದು ಬೇಗ ನಮಗೆ ನೆರವೇರುತ್ತೆ ಅನ್ನೋದೊಂದು. ಹಾಗಾಗಿ ಇವತ್ತೇನೋ ಇದನ್ನು ತೊಗೊಂಡಿದ್ದೀನಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಕ್ಯೂಟಾಗಿದೆ. ಇವೆರಡಕ್ಕೆ 1200 ಅಂದರೆ 600 ರುಪೀಸ್ಗೆ ಒಂದು ಪೀಸ್ ಬಿತ್ತು. ಸ್ವಲ್ಪ ಹೊಟ್ಟೆ ಉರಿತಾ ಇದೆ. ಇದಕ್ಕೂ ಜಾಸ್ತಿ ರೇಟ್ ಇತ್ತು ಬೇರೆವೆಲ್ಲ. ನನಗೆ ಸಾಕು ಇದೇ ರೇಟಲ್ಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದಕ್ಕೆ 6 ತಿಂಗಳು ವಾರಂಟಿ ಹೇಳಿದ್ದಾರೆ. ಸೊ 6 ತಿಂಗಳಲ್ಲಿ ಏನಾದರೂ ಆಯಿತು ಅಂದರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ತಾರಂತೆ. ಅದನ್ನೆಲ್ಲ ಹೇಳಿದರು. ಮತ್ತು ಸ್ಕ್ಯಾನರ್ ಎಲ್ಲ ಇತ್ತು ಅದ್ರ ಮೇಲೆ. ನಿಮಗೇನೋ ಡೌಟ್ ಇತ್ತು ಅಂದರೆ ಇದ್ರ ಮೇಲೆ ಸ್ಕ್ಯಾನ್ ಮಾಡಿ ನಿಮಗೆಲ್ಲ ಡೀಟೇಲ್ಸ್ ಕ್ಲಿಯರಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತಲೂ ಕೂಡ ಹೇಳಿದರು. ಫೈನಲಿ ಕ್ಯೂಟ್ ಆಗಿರೋ ಇಯರ್ಬಡ್ಸ್ ತೊಗೊಂಡೆ. ತುಂಬ ದಿನದ ಆಸೆ ಇತ್ತು ತೊಗೋಬೇಕಂತ. ಫೈನಲಿ ಇವತ್ತಾಯಿತು. ಜಸ್ಟ್ ಈಗ ತಾನೇ ತೊಗೊಂಡು ಬಂದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀವಿ ಇಬ್ಬರೂ. ಇವತ್ತು ಭ್ರಮರ ಸ್ಕೂಲಿಗೆ ಹೋಗಿಲ್ಲ, ಯಾಕಂದರೆ ಅವಳಿಗೆ ಹುಷಾರಿಲ್ಲ. ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸಿಲ್ಲ, ಮನೇಲೇ ಇದ್ದಾಳೆ. ಜಸ್ಟ್ ಈಗ ತಾನೇ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರ್ತಾ ಇಯರ್ಬಡ್ಸ್ ತೊಗೊಂಡು ಬಂದೆ. ಇದು ಬೋಟ್ ಕಂಪ್ನಿದು ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗಾಗಿ ಇದನ್ನು ತೊಗೊಂಡ್ಬಂದಿದ್ದೀನಿ. ನೋಡೋಣ, ಯೂಸ್ ಮಾಡಿದ್ಮೇಲೆ ಇದ್ರ ರಿವ್ಯೂ ಹೇಳ್ತೀನಿ. ಇದು ಬೋಟ್ ಕಂಪ್ನಿದು ಏರ್ಬಡ್ಸ್ 111 V2 ಕಂಪ್ನಿದು ಚೆನ್ನಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು ತೊಗೊಂಡಿದ್ದು. ಯಾಕಂದ್ರೆ ತುಂಬ ದಿನದಿಂದ ಆಸೆ ಇತ್ತು ಇದನ್ನು ತೊಗೋಬೇಕು ಅಂತ ಹೇಳಿ. ಫೈನಲಿ ಇವಾಗ ಆಸೆ ಇನ್ನೊಂದು ವೈರ್ ಇರುತ್ತಲ್ವ, ಆ ಥರದ್ದು ಇತ್ತು ಹೆಡ್ಫೋನು, ಅದು ವರ್ಕ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನು ತೊಗೊಂಡೆ. ಬೇಕಾಗುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರು ಕೊಡಿಸಿದ್ರು. ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕು ಇದನ್ನು ಅಂತ ಹೇಳಿ. ಫೈನಲಿ ತೊಗೊಂಡಿದ್ದು ನನಗಾದರೂ ಹ್ಯಾಪಿ. ಸೊ ಥ್ಯಾಂಕ್ ಯು. ಇಷ್ಟೊತ್ತು ನೋಡಿ ಇದನ್ನು ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ಅದು ವರ್ಕ್ ಆಗ್ತಾ ಇಲ್ಲ. ಒಂದ್ಸಲ ಕೆಳಗಡೆ ಬಿದ್ದೋಗಿತ್ತು. ಹಾಗಾಗಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.